ನಮಸ್ಕಾರ. ಕರ್ನಾಟಕದಲ್ಲಿ ಜನರ ಸಮಸ್ಯೆಗಳನ್ನು ಬಗೆಹರಿಸಲು MLAಗಳನ್ನು, MP ಗಳನ್ನು, ಕೇಂದ್ರ ಸರ್ಕಾರದಲ್ಲಿ MP ಗಳನ್ನು, ರಾಜ್ಯ ಸರ್ಕಾರದಲ್ಲಿ MLAಗಳನ್ನು ನಾವು ಆಯ್ಕೆ ಮಾಡಿ ಕಳಿಸ್ತೀವಿ. ಇವ್ರು ಸೇವೆ ಮಾಡೋದಕ್ಕಿಂತ ಬರೀ ಕಿತ್ಕೊಂಡು ತಿಂದು ಭ್ರಷ್ಟಾಚಾರವನ್ನು ಜಾಸ್ತಿ ಮಾಡಿ, ನಿರುದ್ಯೋಗವನ್ನು ಜಾಸ್ತಿ ಮಾಡಿ, ಬೆಲೆ ಏರಿಕೆಯನ್ನು ಅತಿ ಹೆಚ್ಚು ಮಾಡಿ, ಇದೆಲ್ಲ ಮಾಡಿಕೊಂಡು ಜನರನ್ನ ನೋವಲ್ಲಿ ಮುಳುಗಿಸಿ ಈ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ, ಓಪನ್ ಆಗಿ ರೈತರ ಜಮೀನುಗಳಿಗೆ ಕೈ ಇಟ್ಕೊಂಡು ಜನರ ಜೀವನವನ್ನು ಹಾಳು ಮಾಡಿ, ಒಬ್ಬರಿಗೊಬ್ಬರು ಚಪ್ಪಲಿ ಬೂಟಲ್ಲಿ ಹೊಡ್ಕೊಂಡು ಬಾಯಿಗೆ ಬಂದಂಗೆ ಬೈಕೊಂಡು, ಒಂದು ರೀತಿಯ ಕರ್ನಾಟಕದಲ್ಲಿ ಜನ ಇವ್ರಿಗೆ ಓಟ್ ಕೊಟ್ಟು ಟ್ಯಾಕ್ಸ್ ಹಾಕಿ, ನಾನು ಒಂದು ಪಕ್ಷದ ವಿರುದ್ಧ ಅಥವಾ ಒಂದು ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ, ಮೂರೂ ಪಕ್ಷದವರು ಕೂಡ ಬಕಾಸುರರಾಗಿ ಜನರನ್ನ ಬಗೆದು ತಿನ್ನೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ನೆನೆ ಕೆಂಪೇಗೌಡರ ಜಯಂತಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜಯಂತ್ಯೋತ್ಸವ ಮಾಡಕ್ಕೆ ಹೋಗಿ ಚಪ್ಪಲಿಯಲ್ಲಿ ಹೊಡ್ಕೊಂಡಿದ್ದಾರೆ. ಲೆಕ್ಕ ಹಾಕಿ ಅಲ್ರಿ, ಕೆಂಪೇಗೌಡರ ಜಯಂತಿ ಮಾಡುವಂತ ಯಾರೂ ಕೇಳಿಲ್ಲ. ಆಮೇಲೆ ಕೆಂಪೇಗೌಡರಿಗೆ ಈ ತರ ಮರ್ಯಾದೆ ಕೊಡುವಂತೂ ನಾವು ಕೇಳಿಲ್ಲ. ಅಲ್ರಿ, ಕೆಂಪೇಗೌಡರ ಹೆಸರಲ್ಲಿ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಬೆಂಗಳೂರಿನ ಭೂಮಿನೆಲ್ಲ ಬಗದು ಬಾಯಲ್ಲಿ ಹಾಕೊಂಡು ಬೆಂಗಳೂರಿನ ವಿಷ ತಗೊಂಡಾಗೆ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬಿಟ್ಟು ಇವತ್ತು ಏನೋ ಜಮೀನುಗಳನ್ನ ಅಳೆದು ಉಳಿದಿರೋ ಒಂದಷ್ಟು ಜಮೀನುಗಳನ್ನ ಆ ಬಿಡದಿನಲ್ಲಿ ಕಿತ್ಕೊಂತ ಇದ್ದಾರೆ, ಆನೆಗಲ್ ಕಿತ್ಕೊಂತ ಇದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ ಕಿತ್ಕೊಂತ ಇದ್ದಾರೆ. ಆ ಬಿಡದಿ ವಿಚಾರ, ರಿಯಲ್ ಎಸ್ಟೇಟ್ ವಿಚಾರ, ಸರ್ಕಾರ ಖುದ್ದು ರಿಯಲ್ ಎಸ್ಟೇಟ್ ಮಾಡಕ್ ನಿಂತಿದೆ. ಖಂಡಿತವಾಗಿ ಹೇಳ್ತೀನಿ, ನಾನು ದೊಡ್ಡ ರಾಜಕಾರಣಿ ಅಲ್ಲ, ಭವಿಷ್ಯ ನುಡಿಯೋಕೆ ನನಗೇನಂತ ಜ್ಞಾನ ಇಲ್ಲ. ಮುಂದಿನ ದಿನಗಳಲ್ಲಿ BK ಹರಿಪ್ರಸಾದ್ ಅವರೇ, KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರೇ, ಬರ್ದಿಟ್ಕೊಳ್ಳಿ, 30 ಸೀಟ್ ಗೆಲ್ಲಲ್ಲ ಕಾಂಗ್ರೆಸ್, 30 ಸೀಟ್ ಗೆಲ್ಲಲ್ಲ. ಈ ರೀತಿ ಓಪನ್ ಆಗಿ ಎಲ್ಲಾ ಕಡೆ ರಿಯಲ್ ಎಸ್ಟೇಟ್ಗೆ ರೈತ ಜಮೀನನ್ನು ಕಿತ್ಕೊಂಡು ಸಾಲದಿದ್ದಕ್ಕೆ ಆ ಮಿಸ್ಟರ್ MLA ಪ್ರದೀಪ್ ಈಶ್ವರ್ ಅವರೇ, ನಿಮ್ಗೊಂದ್ ಸ್ವಲ್ಪ ಪ್ರಶ್ನೆ ಕೇಳಬೇಕು ಅನ್ನಿಸ್ತಾ ಇದೆ. ಅಲ್ರಿ, ಬೆಂಗಳೂರಿಗೆ ಕಾವೇರಿ ನೀರು ಕುಡಿಸ್ತೀವಿ, ಮೈಸೂರಿಂದ ಕುಡಿಯೋ ನೀರು ಕಾವೇರಿ ನೀರು ತಗೊಂಬಂದು ಬೆಂಗಳೂರು ಬಿಟ್ಕೊಂತೀವಿ. ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತೆ ಕೋಲಾರಕ್ಕೆ ಬೆಂಗಳೂರಿನ ವಿಷದ ನೀರು ಬಿಡ್ತಾರಲ್ಲ, ಯಾವತ್ತಾದ್ರೂ ಧ್ವನಿ ಎತ್ತಿದ್ದೀರಾ ಮಿಸ್ಟರ್ ಪ್ರದೀಪ್ ಈಶ್ವರ್? ಎತ್ತಿದ್ದೀರಾ? ಎತ್ತಲ್ಲ. ಯಾಕೆ ಹೇಳಿ? ನಿಮ್ಗಳಿಗೆ ಒಬ್ಬ MLA ಆಗಿ ಟ್ಯುಟೋರಿಯಲ್ಸ್ ನೋಡಿಸ್ಕೊಂಡು 106 ಕೋಟಿ ಆಸ್ತಿ ಮಾಡ್ಕೊಂಡು ತಾವೇ ಹೇಳ್ತಿರಲ್ಲ, 106 ಕೋಟಿ ಆಸ್ತಿ ಇದೆ, ನಾನೊಬ್ಬ ಅಹಿಂದ ನಾಯಕ, ಜಾತಿಯಿಂದ ಅಹಿಂದ ನಾಯಕ ಅಲ್ರಿ. ಜನರ ನೋವನ್ನ ಅರ್ಥ ಮಾಡಿಕೊಂಡು ಜನರ ಪರವಾಗಿ, ಯಾಕೆ ಕಾಂಗ್ರೆಸ್ ಅಲ್ಲಿ ಒನ್ಲಿ ಸಿದ್ದರಾಮಯ್ಯ ಯಾಕೆ ಅಂತಂದ್ರೆ ಇನ್ನೊಬ್ಬ ಪ್ರದೀಪ್ ಈಶ್ವರ್ ಬರಕ್ ಆಗಲ್ಲ. ಕಾರಣ ಯಾಕೆ ಅಂತಂದ್ರೆ, ನಿಮ್ಗಳಿಗೆ ಜನರ ನೋವನ್ನ ಆಲಿಸೋಷ್ಟು, ಅದನ್ನ ನೋಡಿ ಬಗೆಹರಿಸೋಷ್ಟು ಯಾರಿಗೂ ಕೆಲಸ ಇಲ್ಲ. ಮತ್ತೆ ಕಾಂಗ್ರೆಸ್ ಅಲ್ಲಿ ಇವನ್ ರಾಹುಲ್ ಗಾಂಧಿ ಆಗಿರ್ಬೋದು, BK ಹರಿಪ್ರಸಾದ್ ಆಗಿರೋದು. BK ಹರಿಪ್ರಸಾದ್ ಅವರೇ, ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ ಬೆಂಗಳೂರಿನ ಪೊಲೀಸರು ಯಾರೋ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಿ, ಹುಡುಗರನ್ನ ಬಟ್ಟೆ ಬಿಚ್ಚಿಸಿ, ಅವರ ಪ್ರೈವೇಟ್ ಪಾರ್ಟ್ ಅನ್ನ ಬಾಯಲ್ಲಿ ಕಣ ಮಟ್ಟಕ್ಕೆ ಈ ಕೊಳತೋಗಿರೋ ಆಡಳಿತ ನಡೀತಾ ಇದೆ ಅಂತಂದ್ರೆ, ರಾಜ್ಯದ ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅದ್ರ ಬಗ್ಗೆ ಟ್ವೀಟ್ ಮಾಡಿಲ್ಲ, ಬರೀ ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡಿದ್ದಾರೆ. ಯಾರೋ ಒಬ್ಬರು ಗಟ್ಟಿ ನಾಯಕ ಬಂದ ಕುಮಾರಸ್ವಾಮಿ ವಿರುದ್ಧ. ಅಲ್ರಿ, ಕುಮಾರಸ್ವಾಮಿ ವಿರುದ್ಧ ಮಾತಾಡ್ಕೊಳ್ಳಿ. ಅಲ್ರಿ, ಪೊಲೀಸ್ ಇಲಾಖೆಲಿರೋ ಪೋಲಿಗಳು ಹುಡುಗರನ್ನ ಅರೆಸ್ಟ್ ಮಾಡಿಕೊಂಡು ಅವ್ರನ್ನ ಬಟ್ಟೆ ಬೀಸಿ ಅವನ ಮರ್ಮಾಂಗನ ಇನ್ನೊಬ್ಬನ ಬಾಯಲ್ಲಿ ಇಡ್ತಾನೆ ಅಂತಂದ್ರೆ, ಒಬ್ಬ KPCC ಅಧ್ಯಕ್ಷ ಆಗಿ ನೀವು ಕೂಡ ಅದ್ರ ಬಗ್ಗೆ ಏನು ಟಿಪ್ಪಣಿ ಮಾಡಿಲ್ಲ. ನೀವು ಟಿಪ್ಪಣಿ ಮಾಡಿರೋದು ನಮ್ಮ ಪ್ರದೀಪ್ ಈಶ್ವರ್ ಜೊತೆಲಿ ನಾವು ನಿಂತ್ಕೊಂತೀವಿ. ಹಂಗಾರೆ ಓಟ್ ಹಾಕಿರೋದು ಯಾರಿಗೋಸ್ಕರ? ಬರೀ ಪ್ರದೀಪ್ ಈಶ್ವರ್ಗೋಸ್ಕರ ನಿಂತ್ಕೊಂಡಂಗಿದ್ರೆ, ರಾಜ್ಯದಲ್ಲಿ ಪೋಲಿಗಳು, ಬೆಂಗಳೂರಿನ ಪೊಲೀಸರು 5-6 ಜನ ಹುಡುಗರನ್ನ ಬಟ್ಟೆ ಬಿಚ್ಚಿಸಿ ಒಬ್ಬರ ಪ್ರೈವೇಟ್ ಪಾರ್ಟ್ ಅನ್ನು ಇನ್ನೊಬ್ಬರು ಬಾಯಲ್ಲಿ ಇಡ್ತಾರೆ. ಒಬ್ರು ಕೂಡ ಪ್ರಿಯಾಂಕಾ ಖರ್ಗೆ ಪ್ರದೀಪ್ ಈಶ್ವರ್ ಬಗ್ಗೆ ಟಿಪ್ಪಣಿ ಮಾಡಿದ್ದಾರೆ. ಐ ಆಮ್ ಜಾಯ್ನಿಂಗ್ ವಿತ್ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ, ಹೋಮ್ ಮಿನಿಸ್ಟರ್ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ. ಬೆಂಗಳೂರಲ್ಲಿ ಪೊಲೀಸರು ಬಟ್ಟೆ ಬೀಸಿ ಹುಡುಗರಿಗೆ ಬಟ್ಟೆ ಬೀಸಿ ಮರ್ಮಾಂಗನ ಇನ್ನೊಬ್ಬನ ಬಾಯಲ್ಲಿ ಇಟ್ಟಿಯೋ ವಿಡಿಯೋ ಪ್ರಸಾರ ಆಗ್ತಾ ಇದೆ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಜವಾಬ್ದಾರಿ ಇಲ್ವೇನ್ರಿ ನಿಮ್ಗೆ? ಬರೀ ಪ್ರದೀಪ್ ಈಶ್ವರ್ ಒಬ್ಬನೇನಾ? ಪ್ರದೀಪ್ ಈಶ್ವರ್ನ ನಿಮ್ಮನ್ನ ಗೆಲ್ಸಿದ್ ಯಾರು ಗೆಲ್ಸಿದ್ದು? ಜನ. ಚಪ್ಪಲಿ ನೋಡ್ಕೊಬೇಕು ನಾವು ನಿಮ್ಮನ್ನ ಗೆಲ್ಸಿರೋದಕ್ಕೆ. ಬರೀ ರಿಯಲ್ ಎಸ್ಟೇಟು, ಬರೀ ಗಲಾಟೆಗಳು, ಬರೀ ದೊಡ್ಡ ಡೈಲಾಗ್ಗಳು ಹೊಡ್ಕೊಂಡು ಜೀವನ ಮಾಡ್ತಿರಲ್ಲ. ಅಲ್ರಿ, KPCC ಅಧ್ಯಕ್ಷ 16 ಕೋಟಿ ಡಿಕ್ಲೇರ್ ಮಾಡಿರೋ BK ಹರಿಪ್ರಸಾದ್ ಬೆಂಗಳೂರಲ್ಲಿ ಪ್ಯಾಂಟ್ ಬಿಚ್ಚಿಸಿ 6 ಜನ ಹುಡುಗರು ಒಬ್ಬರ ಮರ್ಮಾಂಗನ ಇನ್ನೊಬ್ಬರು ಬಾಯಲ್ಲಿ ಇಡ್ತಾರೆ.
ಅದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ನಿಮಗೆ ಕಾಳಜಿ ಇಲ್ವಾ? ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರೇ, DK ಶಿವಕುಮಾರ್ ಕಾಳಜಿ ಇಲ್ಲ, ಅದು ನಮಗೆ ಗೊತ್ತಿದೆ. DK ಶಿವಕುಮಾರ್ನ ಕೇಳೋದು ವೇಸ್ಟ್, ಅದು ನಮ್ಗೆ ಗೊತ್ತಿದೆ. ಅವ್ರಿಗೆ ಯಾವ್ದಾದ್ರು ಹಸಿರಾಗಿರೋ ಜಮೀನುಗಳು, ಒಳ್ಳೊಳ್ಳೆ ಜಮೀನುಗಳು, ಜಕ್ಕೂರ್ ಏರ್ಪೋರ್ಟ್, ನಮ್ಮ ರೇಸ್ ಕೋರ್ಸು ಈ ತರ, ಅಥವಾ ನಮ್ಮ ವೆಟರ್ನರಿ ಕಾಲೇಜು, ಇಲ್ಲ ನಮ್ಮ GKVK ಅಂತ ಸರ್ಕಾರಿ ಜಾಗಗಳು ಸಿಕ್ಕರೆ ಅವ್ರುಗಳಿಗೆ ಅದನ್ನ ನೋಡ್ಕೊಂಡು ಅದನ್ನ ಬೇಕಾದ್ರೆ ಯಾವ್ದಾದ್ರು ಬಿಸ್ನೆಸ್ಗೆ ಟ್ರಾನ್ಸಾಕ್ಷನ್ ಮಾಡ್ತಾರೆ ಹೊರತು, ಅಲ್ರಿ ನಾಚಿಕೆ ಗೀಚಿಕೆ ಏನೂ ಇಲ್ವಾ? ನೆನ್ನೆ ಪೊಲೀಸ್ ಇಲಾಖೆನಲ್ಲಿ ಇಂಥ ಇವರೆಲ್ಲ ಪೊಲೀಸರು ಬೇಕಾ? ಇಂಥ ಪೋಲಿಗಳು ಬೇಕಾ? ಇಂಥ ಆಡಳಿತ ಬೇಕಾ ನಮ್ಗೆಲ್ಲರಿಗೂ? ಅಲ್ರಿ ಒಬ್ಬ 6 ಜನ ಹುಡುಗರನ್ನ ಅರೆಸ್ಟ್ ಮಾಡಿ ಪ್ಯಾಂಟ್ ಬಿಚ್ಚಿಸಿ ವಿಡಿಯೋ ಮಾಡಿಕೊಂಡು ಒಬ್ಬನ ಪ್ರೈವೇಟ್ ಪಾರ್ಟನ್ನು ಇನ್ನೊಬ್ಬನ ಬಾಯಲ್ಲಿ ಇಡ್ಸೋ ಅಂತ ಪೊಲೀಸರು KPCC ಅಧ್ಯಕ್ಷರಾಗಿ ಇದು ಮಾನವೀಯತೆಗೆ ಒಂದು ಚಪ್ಪಲಿ ಹೊಡೆದಂತ ಕಾರ್ಯ ಅಲ್ವಾ ಪೊಲೀಸ್ ಅವ್ರದ್ದು? ಅಲ್ರಿ ಪ್ರಿಯಾಂಕಾ ಖರ್ಗೆ ಸ್ವತಃ ನಿಮ್ಮ ತಂದೆ ಕಾಂಗ್ರೆಸ್ ಅಧ್ಯಕ್ಷರು ಹಳ್ಳಿಯಿಂದ ಡೆಲ್ಲಿಯವರೆಗೂ ಜನ ನಿಮ್ಮನ್ನ ಬೆಳೆಸಿದ್ರು. ಕರ್ನಾಟಕದಲ್ಲಿ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಬೆಳಗ್ಗೆ ಎದ್ರೆ ಬರೀ RSS ಬಿಟ್ರೆ RSS ಹಿಂದೆ ಹಾಳಾಗೋಗ್ಕೊಳ್ಳಿ, ನಮ್ಗೇನು ಅದು ನಮ್ಗೆ RSS ಬಗ್ಗೆ ನಮ್ಗೇನು ನಮ್ ಸಮಸ್ಯೆ ಇಲ್ಲ, ನಿಮ್ದೇನೋ ರಾಜಕೀಯ ಮಾಡ್ಕೊಂಡು ಹಾಳಾಗೋಗಿ. ಅಲ್ರಿ ಬೆಂಗಳೂರಲ್ಲಿ ಪ್ಯಾಂಟ್ ಬಿಚ್ಚಿಸಿ ತನ್ನ ಪ್ರೈವೇಟ್ ಪಾರ್ಟ್ ಅನ್ನ ಇನ್ನೊಬ್ಬನ ಬಾಯಿಗೆ ಇಡೋದನ್ನ ವಿಡಿಯೋ ಮಾಡ್ತಾರೆ ಪೊಲೀಸರು. ಅಲ್ರಿ ಗಂಡು ಮಕ್ಕಳು ಸಿಕ್ಕರೆ ಈ ತರ, ಇನ್ನು ಹೆಣ್ಣು ಮಕ್ಕಳು ಸಿಕ್ಕರೆ ಈ ಪೊಲೀಸರು ಈ ಪಾಪಿಗಳು ಅವ್ರನ್ನ ಉರಿದು ತಿನ್ಬಿಡಲ್ವಾ? ಒಬ್ಬ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, CM ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಕರ್ನಾಟಕದ DGP ಆಗಿರ್ಬೋದು, ಕರ್ನಾಟಕದ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಆಗಿರ್ಬೋದು, ಒಬ್ರು ಕೂಡ ಈ ವಿಡಿಯೋ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿಲ್ಲ. ಹೇಳಿಕೆ ಕೊಟ್ಟಿರೋದು ಯಾವ್ದು ಅಂತಂದ್ರೆ ಆ ಚಿಕ್ಕಬಳ್ಳಾಪುರ ಪ್ರದೀಪ್ ಈಶ್ವರು ಇರಬೇ ಬಿಟ್ಕೊಂಡು ಈ ವ್ಯಕ್ತಿ ಏನೇನೋ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ಅಲ್ರಿ ನೆನ್ನೆ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಿದಾರೆ, ಚಪ್ಪಲಿ ಹೊಡ್ಕೊಂಡು ಮಾಡಿದಾರೆ. ನಿಮ್ಗೆ ಇದಕ್ಕೋಸ್ಕರ ಕೆಂಪೇಗೌಡರ ಜಯಂತ್ಯೋತ್ಸವ ಏನ್ ಕೈಯ ಮಾಡ್ತೀರಾ? ಬೇಡ. ಆ ಕೆಂಪೇಗೌಡರು ಬಿಟ್ಟೋದಂತ 1250 ಕೆರೆಗಳನ್ನ ನುಂಗಿ ನೀರು ಕುಡಿದು ಮಾರಾಟ ಮಾಡ್ಕೊಂಡು ಆಸ್ತಿಗಳು ಜಾಸ್ತಿ ಮಾಡ್ಕೊಂಡಿದ್ದಾರೆ ಹೊರತು ಅವರ ಜಯಂತ್ಯೋತ್ಸವ ಕನಿಷ್ಠ ನನ್ನ ಚಪ್ಪಲಿ ಹೊಡೆದಾಕೊಂಡಿದ್ರಲ್ರೋ. ಈ ಮಟ್ಟಕ್ಕೆ ಕರ್ನಾಟಕದ ರಾಜಕೀಯ ಬಂದು ನಿಂತಿದೆ. ಎಚ್ಚೆತ್ಕಳೆ. ಇವ್ರು ಒಬ್ಬರಿಗೊಬ್ಬರು ಹೊಡೆದಾಡ್ಕೊಂಡು ಬಟ್ಟೆಗಳನ್ನ ಹರಿದಾಕೊಂಡು ಕರ್ನಾಟಕದ ಪರಿಸ್ಥಿತಿನ ತಗೊಂಡೋಗಿ ಮೂರ ಬಟ್ಟೆ ಮಾಡಿ ಇಡ್ತಾರೆ. ಅಲ್ಲಿವರೆಗೂ ಜನ ಇದನ್ನ ನೋಡ್ಕೊಂಡು ಹಿಂಗೇ ಇರಿ. ಓಕೆ, ಈ ಪ್ರದೀಪ್ ಈಶ್ವರು ಕರ್ನಾಟಕದಲ್ಲಿ ಇಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಅವ್ರ ಸರ್ಕಾರದ ಆಡಳಿತದಲ್ಲಿ ಒಮ್ಮೆ ಮಾತಾಡಲ್ಲ ಈ ವ್ಯಕ್ತಿ. ನೆನ್ನೆ ಪ್ರದೀಪ್ ಈಶ್ವರ್, ಕರ್ನಾಟಕದ ನಿಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ ಪೊಲೀಸರು ಹುಡುಗರು ಬಟ್ಟೆಗಳನ್ನ ಬಿಚ್ಚಿ ಒಬ್ಬೊಂದು ಮರ್ಮಾಂಗನ ಇನ್ನೊಬ್ಬನ ಬಾಯಲ್ಲಿ ಇಡ್ಸವ್ರೆ. ಅವನು ಯಾವ ಜಾತಿಯವನು? ಅವನ ಅಹಿಂದವನ, ಒಕ್ಕಲಿಗನ, ಬ್ರಾಹ್ಮಣರ, ಇಲ್ಲ ಲಿಂಗಾಯತರ? ಅವ್ರು ಯಾರು ಜಾತಿ ಹೇಳಕ್ಕಾಗಲ್ಲ, ನೀನೊಬ್ಬನೇ ಜಾತಿ ಹೇಳಕ್ಕಾಗದು. ಯಾಕೆ ಅಂತಂದ್ರೆ ನಿನಗೆ ರಾಜಕೀಯ ಮಾಡ್ಬೇಕಾಗಿದೆ. ಅಲ್ಲಯ್ಯ, ಚಿಕ್ಕಬಳ್ಳಾಪುರ ಜನ ಓಟ್ ಹಾಕಿದ್ದಾರೆ. ನೀನ್ ಮೊನ್ನೆ ಅದ್ಯಾವ್ದೋ ಫಂಕ್ಷನ್ಗೆ 2 ತಿಂಗಳು ಮುಂಚೆ ನಾನೇ ವಿಡಿಯೋ ಮಾಡಾಕಿದ್ದೆ. ಕನಿಷ್ಠ ಒಂದು 10 ಕೋಟಿ ರೂಪಾಯಿ ಬ್ಯಾನರ್ ಹಾಕಿದ್ದೆ ನೀನು. ಒಬ್ಬ ರಾಜಕಾರಣಿಗೆ ಬ್ಯಾನರ್ ಹಾಕಕ್ಕೆ 5ರಿಂದ 10 ಕೋಟಿ ರೂಪಾಯಿ ಎಲ್ಲಿಂದ ಬರ್ತದೆ? ಆ ಚಿಕ್ಕಬಳ್ಳಾಪುರ ಜನ ನಿನ್ಗೆ ಓಟ್ ಹಾಕವ್ರೆ. ಇವತ್ತು ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಬಿಡದಿನಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ 8500 ಎಕರೆ, ಆನೇಕಲ್ಲಲ್ಲಿ KDB 2500 ಎಕರೆ ಮಾಡ್ತಾ ಇದೆ, ದೇವನಹಳ್ಳಿಯಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ, ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಾ ಇದೆ, ನಿಮ್ಮದೇ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲೂ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ. 2800 ಎಕರೆ ಇದೇ ಕಾಂಗ್ರೆಸ್ ಸರ್ಕಾರ KDB ಅಕ್ವೈರ್ ಮಾಡ್ಕೊಳಕ್ಕೋಸ್ಕರ ಕಳೆದ 100 ದಿನಗಳಿಂದ ನಿಮ್ಮ DC ಕಚೇರಿ ಮುಂದೆ ಕೂತಿದ್ದಾರೆ. ಯಾವತ್ತಾದ್ರೂ ಹೋಗಿ ಪ್ರದೀಪ್ ಈಶ್ವರ್ ಅವರುಗಳನ್ನ ಮಾತಾಡ್ಸಿದ್ದೀರಾ? ಮಾತಾಡ್ಸಿದ್ರೆ ಇದೇ DK ಶಿವಕುಮಾರ್ ನಿಮಗೆ ಏನ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ನಿಮಗೆ ಭಯ ರೀ, ನಿಮಗೆ ಭಯ. ಅಲ್ರಿ ಓಟ್ ಹಾಕಿರೋ ರೈತರು ನಾವು ಜಮೀನ್ ಕೊಡಲ್ಲಪ್ಪ ಚಿಕ್ಕಬಳ್ಳಾಪುರದಲ್ಲಿ ಅಂತಂದ್ರೆ DC ಕಚೇರಿ ಮುಂದೆ ಕಳೆದ 3 ತಿಂಗಳಿಂದ ಧರಣಿ ಮಾಡ್ತಾ ಇದ್ದಾರೆ. ಯಾವತ್ತಾದ್ರೂ ಹೋಗಿ ಮಾತಾಡ್ಸಿದ್ಯಾ ಪ್ರದೀಪ್ ಈಶ್ವರ್? ಮಾತಾಡ್ಸಲ್ಲ. ನೀನೊಬ್ಬನೇ ಅಹಿಂದ. ಅಲ್ಲಿ ಕೂತ್ಕೊಂಡ್ರೆ ಯಾವನು ಅಹಿಂದ ಇಲ್ಲ, ಅಲ್ಲಿ ಕೂತ್ಕೊಂಡ್ರೆ ಯಾವನು ಬಡವನಿಲ್ಲ. ಆ DC ಕಚೇರಿ ಮುಂದೆ ಕಳೆದ 3 ತಿಂಗಳಿಂದ ರೈತರು ಕೂತ್ಕೊಂಡಿದ್ದಾರೆ. 100 ದಿನಗಳು ಕಳೆದೋಗಿದೆ. ಕನಿಷ್ಠ ಕಾರು ನಿನಗೊಬ್ಬನಿಗೆ ಗಲಾಟೆ ಮಾಡಿದ್ರೆ ಅಲ್ಲಯ್ಯ, ನಿನ್ಗೆ ನೆನ್ನೆ ಚಪ್ಪಲಿ ಹೊಡೆದ್ರು ಅಂತ ಬೇಜಾರು ಮಾಡ್ಕೊಂಡಲ್ಲ. ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ CM ಆದ್ಮೇಲೆ ರಪ ರಪ ಅಂತ ಕಪಾಳ ಕೊಡಿದ್ರು, ಚಪ್ಪಲಿ ಹೊಡೆದ್ರು. ಒಂದು ಕಡೆ ರಿಯಾಕ್ಟ್ ಮಾಡಿಲ್ಲ. ಒಬ್ಬ ರಾಜಕಾರಣಿನ ಮನೆಯಿಂದ ಕರ್ಕೊಂಬಂದಿಲ್ಲ, ಅವನೇ ಬಂದಿರೋದು, ನೀನೇ ಬಂದಿರೋದು ನಾನು MLA ಆಗ್ಬೇಕು ಅಂತ.
ಜನ ಪ್ರೀತಿನೂ ಮಾಡ್ತಾರೆ, ಹಾರನೂ ಹಾಕ್ತಾರೆ, ಜೈಕಾರನೂ ಹಾಕ್ತಾರೆ, ಚಪ್ಲಿಲೂ ಹೊಡಿತಾರೆ. ಎಲ್ಲದಕ್ಕೂ ರೆಡಿ ಇದ್ರೆ ಮಾತ್ರ ರಾಜಕೀಯಕ್ಕೆ ಬರ್ಬೇಕೇ ಹೊರತು ನನಗೆ ಚಪ್ಪಲಿ ಹೊಡೆದ್ರು ನಾನೊಬ್ಬ ಅಹಿಂದ ನಾಯಕ, ನೆನ್ನೆ ಪ್ಯಾಂಟ್ ಬಿಚ್ಚಿ ಬಾಯಲ್ಲಿ ಇಕ್ಸಿದ್ರ ಪೊಲೀಸರು, ಅವನು ಯಾವ ಜಾತಿ ಇವನು? ನಿಮ್ಮ ಪ್ರಿಯಾಂಕಾ ಖರ್ಗೆ ಪ್ರಶ್ನೆ ಮಾಡಿದಾರ? ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಪ್ರಶ್ನೆ ಮಾಡಿದಾರ? ಮಾಡಲ್ಲ. ಬೆಳಗ್ಗೆ ಎದ್ರೆ RSS 100 ವರ್ಷದಿಂದ ಅದ್ ಹೆಂಗ್ ಬೆಳಕಂಬಂತ ಇದೇ ಕಾಂಗ್ರೆಸ್ ಅವರು ಅತಿ ಹೆಚ್ಚಾಗಿ ದೇಶದಲ್ಲಿ ಆಡಳಿತ ಮಾಡಿರೋರು. RSS ನ ಕಂಟ್ರೋಲ್ ಮಾಡಕ್ಕಾಗಿಲ್ಲ, RSS ನ ಲೆಕ್ಕಾಚಾರ ಕೇಳಕ್ಕಾಗಿಲ್ಲ. 101ನೇ ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆ ಬೆಳಗ್ಗೆ ಎದ್ರೆ RSS ಅಲ್ರಿ. RSS ಬಗ್ಗೆ ಮಾಡ್ಕೊಂಡು ಹಾಳಾಗೋಗಿ ನಮ್ಗೇನ್ ಬೇಕಾಗಿಲ್ಲ, ಕೇಳಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನಾವು ಪ್ರಶ್ನೆ ಕೇಳ್ತಾ ಇರೋದು, ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಅಲ್ಲಿ ಒಂದ್ ಕಡೆ ಭ್ರಷ್ಟಾಚಾರ ಆದ್ರೆ ಈ ಪೊಲೀಸರ ಈ ಕಾಮುಕ ಕೆಲಸಗಳನ್ನ ಅಲ್ರೇ ಒಬ್ಬ DGP ಪ್ರಶ್ನೆ ಮಾಡಿಲ್ಲ. DGP ಅಂಡ್ IGP ಸಲೀಮ್ ಅಲ್ರೇ, DGP IGP ಸಲೀಮ್, ಕರ್ನಾಟಕದ DGP IGP ಸಲೀಮ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ DGP ಆಗಿ ಎಕ್ಸ್ಟೆನ್ಷನ್ ತಗೊಂಡ್ರು DGP IGP ಸಲೀಮ್. ಒಬ್ಬ ನಿಮ್ಮ ಕೊಡುಗೆ ಬೆಂಗಳೂರು ಪೊಲೀಸರು ಬಟ್ಟೆ ಬಿಚ್ಚಿಸಿ ಒಬ್ಬನ ಮರ್ಮಾಂಗವನ್ನ ಇನ್ನೊಬ್ಬನ ಬಾಯಾಗಿಡ್ತಾರೆ. DGP IGP ಆಗಿ ನಿಮ್ಮಲ್ಲಿ ಯಾವುದು ಕರ್ತವ್ಯ ಇಲ್ವಾ? ಅಥವಾ ಈ ವಿಡಿಯೋ ಸುಳ್ಳ? ನ್ಯಾಷನಲ್ ಟಿವಿ ಅವರು ಇದನ್ನ ಪ್ರಸಾರ ಮಾಡಿದ್ರು. ನೆನ್ನೆ ನಾನು ಕೂಡ ಅದನ್ನ ವಿಡಿಯೋನ ಅದೇ ನ್ಯಾಷನಲ್ ಟಿವಿನ ಶೂಟ್ ಮಾಡಿ ಹಾಕಿದ್ದೀನಿ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಬ್ಬ ಹೋಮ್ ಮಿನಿಸ್ಟರ್ ಬಗ್ಗೆ ಸ್ಟೇಟ್ಮೆಂಟ್ ಕೊಡಲ್ಲ, ಒಬ್ಬ ಪ್ರದೀಪ್ ಈಶ್ವರು ಯಾರ್ಯಾರು ಅನ್ವಾಂಟೆಡ್ ಆಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ತಾನೊಬ್ಬ ಫೇಮಸ್ ಸ್ಪೋಕ್ಸ್ ಪರ್ಸನ್ ಹೇಳ್ತಾನೆ, ಆತ ಮಾತಾಡಲ್ಲ. ಕರ್ನಾಟಕದ CM ಮಾತಾಡಲ್ಲ, ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾತಾಡಲ್ಲ. ಅಲ್ರಿ, ರಾಜ್ಯದ ಜನತೆಯ ಭ್ರಷ್ಟಾಚಾರ, ನಿರುದ್ಯೋಗ, ಬೆಲೆ ಏರಿಕೆ, ಇನ್ನ ಬಟ್ಟೆಗಳನ್ನ ಅಲ್ರಿ, ಗಂಡು ಮಕ್ಕಳು ಸಿಕ್ಕರೆ ಬಟ್ಟೆ ಬಿಚ್ಚಿ ಅವರ ಮರ್ಮಾಂಗನ ಇನ್ನೊಬ್ಬನ ಬಾಯಾಗಿಡ್ತಾರೆ ಅಂತಂದ್ರೆ ಎಂತ ದರಿದ್ರ ರೇ. ಅದ್ರ ಬದಲು ಆರಾಮಾಗಿ ಬ್ರಿಟಿಷ್ ಆಡಳಿತದಲ್ಲಿ ಆರಾಮಾಗಿದ್ವಿ ನಾವೆಲ್ಲ. ವೈ ವಿ ರಿಕ್ವೈರ್ಡ್ ಏನೋ ಈ ಸ್ವತಂತ್ರ ಬೇಕಾಗಿತ್ತ? ಈ ಲೂಟಿಕೋರರು, ಈ ಬಟ್ಟೆಗಳನ್ನ ಬಿಚ್ಚೋರು, ಈ ಪೊಲೀಸ್ ವೇಷದಲ್ಲಿ ಕಾಮುಕರು, ಪೊಲೀಸ್ ವೇಷದಲ್ಲಿ ಕಳ್ಳರು, ಪೊಲೀಸ್ ವೇಷದಲ್ಲಿ ದರೋಡೆಕೋರರು ಪ್ರಶ್ನೆ ಮಾಡಬೇಕಾದಂತ MLAಗಳು, ಪ್ರಶ್ನೆ ಮಾಡಬೇಕಾದಂತ ಸರ್ಕಾರ, ಜವಾಬ್ದಾರಿಯುತವಾದಂತ ನಡ್ಕೊಬೇಕಾದಂತ ಸರ್ಕಾರ ಬೀದಿಗಳಲ್ಲಿ ಜೋಕರ್ ಕೆಲಸಗಳನ್ನ ಮಾಡಿಕೊಂಡು, ಗಲಾಟೆಗಳನ್ನ ಮಾಡಿಕೊಂಡು ಸ್ವಯಂ ಪ್ರತಿಷ್ಠಿತ ಅಲ್ಲ. ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೆಂಗಳೂರಿನ ವಿಷದ ನೀರನ್ನ ಬಿಡ್ತಾನೆ ಈ ಪ್ರದೀಪ್ ಈಶ್ವರ್. ಒಂದು ದಿವಸ ಪ್ರಶ್ನೆ ಮಾಡಿದ್ದೇನೆಯಾ ನೀನು? ಈ ಹಿಂದೆ ಬಿಜೆಪಿ ಇರ್ಬೇಕಾದ್ರು ಬೆಂಗಳೂರಿಗೆ ಕಾವೇರಿ ನೀರು, ಮೈಸೂರಿಂದ ಬೆಂಗಳೂರಿನ ಕಕ್ಕಸ್ ನೀರು ಕೋಲಾರಕ್ಕೆ ಏನೋ ಚಿಕ್ಕಬಳ್ಳಾಪುರ್ಗೆ ನಾಚಿಕೆ ಆಗಲ್ವಾ? ಇಟ್ಸ್ ಎ ಫಂಡಮೆಂಟಲ್ ರೈಟ್ ಟು ಹ್ಯಾವ್ ಎ ಕ್ಲೀನ್ ವಾಟರ್ ಅಂಡ್ ನೀಟ್ ಫುಡ್. ಒಂದು ಒಳ್ಳೆಯ ಕಲಬೆರಕೆಯಾದಂತಹ ಊಟ ಮತ್ತೆ ವಿಷಮುಕ್ತವಾದಂತ ನೀರನ್ನ ಕೊಡೋದು, ತಗೊಳೋದು ನಮ್ಮ ಸಂವಿಧಾನದ ಹಕ್ಕು ಅಲ್ಲ. ಈ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ಲದೆ ಒಂದು 3 ತಿಂಗಳಿಂದ ಅಲ್ಲಿ ನಿಮ್ಮ DC ಕಚೇರಿ ಮುಂದೆ ಇವರು ಕೂತಿದ್ದಾರೆ. ಅದನ್ನು ನೀನ್ ಪ್ರಶ್ನೆ ಮಾಡಿಲ್ಲ. ನೀನೇ ನಿನ್ನ ಟ್ಯುಟೋರಿಯಲ್ಸ್ಗೆ 3 ಸೈಟ್ ತಗೊಂಡಿದ್ಯಾ. ಪ್ರದೀಪ್ ಈಶ್ವರ್ ಹೈಕೋರ್ಟಿಂದ ಸ್ಟೇ ಕೊಟ್ಟಿದ್ದಾರೆ. ಯಾಕೆ ತಗೊಂಡೆ ನೀನು? ಚಿಕ್ಕಬಳ್ಳಾಪುರಲ್ಲಿ ಯಾರು ಬಡವರಿಲ್ವಾ? ನಿನಗಿಂತ ಬಡವರಿಲ್ವಾ? ಬರೀ ಟ್ಯುಟೋರಿಯಲ್ಸ್ ನಡೆಸಿ ಜೀವನ ಮಾಡ್ಬೇಕಾ? ಅಲ್ರಿ, ಈ ದೇಶವನ್ನು ಹಾಳು ಮಾಡಿರೋದು. ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್. ಈ ದೇಶದಲ್ಲಿ ವಿದ್ಯೆ ಅನ್ನೋದು ಅಥವಾ ವಿದ್ಯಾಭ್ಯಾಸ ಅನ್ನೋದು ನಾನ್ ಪ್ರಾಫಿಟಬಲ್. ನಿಮ್ಮಂತವರು ಟ್ಯುಟೋರಿಯಲ್ಸ್ ನಡೆಸ್ಕೊಂಡು ಇಡೀ ದೇಶದಲ್ಲಿ ಒಂದು ದೊಡ್ಡ ಮಾಫಿಯಾ. ಈ ಟ್ಯುಟೋರಿಯಲ್ಸ್ ಅನ್ನೋದೇ ಒಂದು ದೊಡ್ಡ ಮಾಫಿಯಾ. ನಿನ್ನ ಟ್ಯುಟೋರಿಯಲ್ಸ್ಗೆ CS ಜಾಗ ಯಾಕೆ ಬೇಕು? ಹೈಕೋರ್ಟ್ ಅಲ್ಲಿ ಪಿಟಿಷನ್ ಆಗಿದೆ, ನೀನ್ ಗ್ರಾಂಟ್ ಮಾಡಿಸ್ಕೊಂಡಿರೋದು. ಇಲ್ಲಿ ಬೊಗಳೆ ಭಾಷಣ ಬಿಡ್ತೀಯಾ? ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ವಿಷದ ನೀರು, ಬೆಂಗಳೂರಿನ ವಿಷದ ನೀರು ಹೋಗುತ್ತೆ. ಬೆಂಗಳೂರಲ್ಲಿ ಆರಾಮಾಗಿ DK ಶಿವಕುಮಾರ್ ಹಿಂದೆ ಓಡಾಡ್ಕೊಂಡು ಆರಾಮಾಗಿ ನಿನ್ನ ವ್ಯವಹಾರ ನಡೆಸ್ಕೊಂಡು 300 ಕೋಟಿ 400 ಕೋಟಿ ನಂದೇ ಆಸ್ತಿ ಇದೆ ಅಂತ ಹೇಳ್ಕೊಂತೀಯ. 300-400 ಕೋಟಿ ಇರೋಂತ ವ್ಯಕ್ತಿ ಹಣ ಕೊಟ್ಟು ಸೈಟ್ ತಗೊಂಡು ನಿನ್ ಟ್ಯುಟೋರಿಯಲ್ಸ್ ನಡೆಸ್ಬೋದಲ್ವಾ? ನಿನ್ ಟ್ಯುಟೋರಿಯಲ್ ನಡೆಸಕ್ಕೆ ಸರ್ಕಾರದ CS ಸೈಟ್ ಬೇಕು. ಬೆಂಗಳೂರಿನ ಗಲೀಜ್ ನೀರನ್ನ ಚಿಕ್ಕಬಳ್ಳಾಪುರ ಬಿಡ್ತವ್ರೆ, ಕೇಳಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ 100 ದಿವಸದಿಂದ ಕಳೆದ 3 ತಿಂಗಳಿಂದ ರೈತರಲ್ಲಿ ನಾವು ಜಮೀನ್ ಕೊಡಲ್ಲ KDBಗೆ ಅಂತ ಕೂತವ್ರೆ. ನೀನ್ ಅಲ್ಲಿ ಹೋಗಿ ಕೇಳಕ್ಕೆ ಯೋಗ್ಯತೆ ಇಲ್ಲ. ನೆನ್ನೆ ಚಪ್ಪಲಿಲಿ ನೆನ್ನೆ ಕೆಂಪೇಗೌಡರ ಜಯಂತಿನಲ್ಲಿ ಚಪ್ಪಲಿಲಿ ಹೊಡೆದಾಕೊಂಡಿದ್ದೀರಾ. ಇದನ್ನ ನೋಡಕ್ಕೆ ಜನ ಓಟ್ ಹಾಕಿದ್ದ. ಆಯ್ತು, ಚಪ್ಪಲಿ ಹೊಡೆದಿದ್ದ ತಪ್ಪು. ನಾವು ಯಾರು ಕೂಡ ಪ್ರೇರೇಪಣೆ ಕೊಡಕ್ ಹೋಗಲ್ಲ. ಕಾರಣ ಯಾಕೆ ಅಂತಂದ್ರೆ MLAಗಳಾಗಿ ಜವಾಬ್ದಾರಿಯಿಂದ ನಡ್ಕೊಬೇಕಾದು, ಜವಾಬ್ದಾರಿಯಿಂದ ಮಾತಾಡಬೇಕಾದು, ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದು. ಅಲ್ಲ ಪ್ರದೀಪ್ ಈಶ್ವರ್, ನಿನ್ಗೆ ಚಪ್ಪಲಿಲಿ ಹೊಡೆದ್ರು ಅಥವಾ ಅಟ್ಯಾಕ್ ಮಾಡಿದ್ರು ಅಂತ ದೊಡ್ಡ ಇಶ್ಯೂ ಮಾಡ್ತಿರಲ್ಲ. ನಿಮ್ದೇ ಸರ್ಕಾರದಲ್ಲಿ ನೆನ್ನೆ ಒಂದು ವಿಡಿಯೋ
ಪೊಲೀಸರು, ಬೆಂಗಳೂರು ಪೊಲೀಸರು, ನೀನ್ ಎಲ್ಲಿ ಬೆಂಗಳೂರಲ್ಲಿ ಇದೆಯಾ ನೋಡೋ, ಒಳ್ಳೆ ಆರಾಮಾಗಿ ಡಿ ಕೆ ಶಿವಕುಮಾರ್ ಹತ್ರ ಬೆಳಗ್ಗೆ ಸಾಯಂಕಾಲ ಓಡಾಡ್ಕೊಂಡು ಇದೆಯಾ ನೋಡೋ, ಇದೇ ಬೆಂಗಳೂರಲ್ಲಿ ಬೆಂಗಳೂರು ಪೊಲೀಸರು ಹುಡುಗರಿಗೆ ಬಟ್ಟೆಗಳು ಬಿಚ್ಚಿ ಮರ್ಮಾಂಗನ ಬೇರೆಯವ್ರನ್ನ ಬಾಯಿಗಿಸೋರೆ. ವಿಡಿಯೋ ಎಲ್ಲಾ ಕಡೆ ಓಡ್ತಾ ಇದೆ. ಅವನಿಗೆ ಅಹಿಂದ ಬರಲ್ವಾ? ಅವನ್ ಗೌಡ್ರಲ್ವಾ? ಅವನು ಈ ದೇಶದ ನಾಗರಿಕ ಅಲ್ವಾ? ಅವನಿಗೆ ಮನಮರ್ದಿ ಇಲ್ವಾ? ನಿಮ್ಮ ಏನೋ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಬಟ್ಟೆಗಳನ್ನ ಬಿಚ್ಚು ಮರ್ಮಾಂಗ ಇಟ್ಟೋ ಮಟ್ಟಕ್ಕೆ ಬಂದ್ರು ಕೂಡ ಒಬ್ಬ ಹೋಮ್ ಮಿನಿಸ್ಟರ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ನಿನ್ನ ಬಗ್ಗೆ ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಎಸ್, ಪ್ರದೀಪ್ ಈಶ್ವರ್ ಪರವಾಗಿ ನಾನು ನಿಂತ್ಕೊಂತೀನಿ ಅಂತ. ಅದೇ ಹುಡುಗರನ್ನ ಬಟ್ಟೆ ಬಿಚ್ಚಿ ಮರ್ಮಾಂಗನ ಬಾಯಿಗಿಟ್ಟಿದ್ರೆ ಇದೇ ಪ್ರಿಯಾಂಕಾ ಖರ್ಗೆ ಹೋಮ್ ಮಿನಿಸ್ಟರ್ ಬಾಯಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ. ವಿ ಹ್ಯಾವ್ ವೋಟೆಡ್, ನಾವು ಯಾರು ವೋಟ್ ಹಾಕಿದ್ದೀವಿ, ಯಾರು ಆಡಳಿತ ಮಾಡ್ತಾ ಇದಾರೆ? ಏನ್ ನಿಮ್ಮ ರಾಜಕೀಯ ತೀಟೆಗೋಸ್ಕರ ಮಾಡ್ತಾ ಇದ್ದೀರಾ? ಜನರಿಗೋಸ್ಕರ ಆಡಳಿತ ಮಾಡ್ತಾ ಇದ್ದೀರಾ? ಒಬ್ಬ DGP IGP ಸಲೀಂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ವಿ ಆರ್ ಅಶೇಮ್ ಟು ನೋ ದಿಸ್. ಒಬ್ಬ DGP ಆಗಿ ಕರ್ನಾಟಕದ ನನಗೆ ನಾಚಿಕೆ ಆಗಿದೆ. ಈ ರೀತಿಯ ವರ್ತನೆ ಪೊಲೀಸರು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ DGP ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಬೆಂಗಳೂರಲ್ಲಿ ಏನು ಬೆಳಗ್ಗೆ ಇದ್ರೆ ಅಲ್ಲಿ ಡ್ರಗ್ ಹಿಡಿದೆ ಇಲ್ಲಿ ಡ್ರಗ್ ಹಿಡಿದೆ ಅಂತ ಹೇಳಿ ಫೋರ್ಸ್ ಕೊಡೋ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆಮೇಲೆ ಕಾಂಗ್ರೆಸ್ ಅವರು ಯಾರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. BK ಹರಿಪ್ರಸಾದ್ ನಾವು ಖಂಡಿಸ್ತೀವಿ ಈಶ್ವರ್ ಅಂತ ಹೇಳಿದ್ರು. ಅಲ್ಲ ರೀ, BK ಹರಿಪ್ರಸಾದ್ KPCC ಅಧ್ಯಕ್ಷರೇ, ಇದೇ ನಿಮ್ಮ ಆಡಳಿತದಲ್ಲಿ ಬೆಂಗಳೂರು ಪೊಲೀಸರು ಬಟ್ಟೆ ಬೀಸಿ ಅವ್ನ ಮರ್ಮಾಂಗನ ಬಾಯಲ್ಲಿ ಇಟ್ಟವ್ರೆ. ಕಣ್ಣು ಕಾಣಿಸಿಲ್ವಾ ಇದು ನಿಮ್ಗೆ? ಕಣ್ಣು ಕಾಣಿಸಿಲ್ವೇನ್ರಿ KPCC ಅಧ್ಯಕ್ಷರೇ? ಇಂಥ ಕೆಳಮಟ್ಟದ ರಾಜಕೀಯ ಆಡಳಿತವನ್ನ ನಾವು ನೋಡಬೇಕಾಗಿದೆಯಲ್ಲ, ಅದು 79 ವರ್ಷಗಳ ಸ್ವತಂತ್ರದ ನಂತರ. ಖಂಡಿತವಾಗಿ ನಮಗೆ ಕನ್ನಡಿಗರು ಅಂತ ಹೇಳ್ಕೊಳಕ್ಕೆ, ನಾವು ಈ ದೇಶದಲ್ಲಿ ಸ್ವತಂತ್ರವಾಗಿದ್ದೀವಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಒಂದು ಕಡೆ ಕೇಂದ್ರ ಸರ್ಕಾರ ಮಾಡ್ಕೊಂಡು ಈ ದೇಶದ ಎಲ್ಲಾ ಆಸ್ತಿಗಳನ್ನ ಮಾರಾಟ ಮಾಡಿಕೊಂಡು 217 ಲಕ್ಷ ಕೋಟಿ ಸಾಲ ಮಾಡಿಕೊಂಡು ನಾವಿವತ್ತೇನಾದ್ರೂ ಮಾತಾಡಿದ್ರೆ ದೇಶದ್ರೋಹಿ ಅಂತ ಪಟ್ಟಗಳು ಕಟ್ತಾರೆ ಕೇಂದ್ರ ಸರ್ಕಾರ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಓಟ್ ಹಾಕರೆ. ಅಲ್ರಿ, ಜನರ ಜೀವನವನ್ನು ನಾವು ಮೂರಾ ಬಟ್ಟೆ ಮಾಡಿಟ್ಟಿದ್ದೀರಾ. ಈ ರೀತಿ ಅಲ್ರಿ, ಎಲ್ಲಾ ಬೋಗಸ್ ಬೋಗಸ್ ಬೋಗಸ್, ಎಲ್ಲಾ ಭ್ರಷ್ಟಾಚಾರ, ಮಾನವೀಯತೆ ಅನ್ನೋದು ಖಂಡಿತ ಎಲ್ಲವೂ ಕಾಣಿಸ್ತಾ ಇಲ್ಲ. ಈ ರೀತಿಯ ಒಂದು ವ್ಯವಸ್ಥೆನ ನಾವು ಬದುಕ್ತಾ ಇದೀವಿ. ಎಲ್ಲ ನಿಜವಾಗ್ಲೂ ನಮ್ಗೆ ಅನ್ಸುತ್ತೆ, ಇರೋಬ್ಬರ ಆಸ್ತಿಗಳನ್ನೆಲ್ಲ ಮಾರಾಟ ಮಾಡಿ ಯಾವ್ದಾದ್ರು ಒಂದು ಕಂಟ್ರಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ರೆ ಬೆಸ್ಟ್. ಅಲ್ಲಿ ಆರಾಮಾಗಿ ಸಿಗುತ್ತೆ. 1 ಕೋಟಿ 2 ಕೋಟಿ 10 ಕೋಟಿ ಕೊಟ್ರೆ ಆರಾಮಾಗಿ ಸಿಟಿಜನ್ಶಿಪ್ ಸಿಗುತ್ತೆ. ಈ ಕಿತ್ತೋಗಿರೋ ವ್ಯವಸ್ಥೆನ ಪ್ರಶ್ನೆ ಮಾಡ್ಕೊಂಡು ನಾವುಗಳು ಟೆನ್ಷನ್ ತಗೊಂಡು ನಿಮಗೋಸ್ಕರ ಸಾಯ್ಲಿ ಬಿಡಿ, ನಮ್ಗೇನಾಗಬೇಕಾಗೈತೆ? ವೈ ಶುಡ್ ವಿ ಬಾದರ್? ಅಲ್ಲ, ಒಬ್ಬ ಪೊಲೀಸ್ ಅವ್ರು ಮಾಡೋ ಕೃತ್ಯಕ್ಕೆ ನಾಚಿಕೆ ಆಗ್ಬೇಕು ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ. ಒಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಒಬ್ಬ CM ಆಗಿ DK ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆತನಿಗೆ CM ಕುರ್ಚಿ ಬೇಕಾಗಿದೆ ಹೊರತು ಜವಾಬ್ದಾರಿ ಬೇಡ. ಆತನಿಗೆ ಕುರ್ಚಿ ಸಿಕ್ಕದ ಮೇಲೆ ಬಿಡದಿನಲ್ಲಿ ರಿಯಲ್ ಎಸ್ಟೇಟು, ಆನೇಕಲ್ಲಲ್ಲಿ ರಿಯಲ್ ಎಸ್ಟೇಟು, ದೇವನಹಳ್ಳಿಲಿ ರಿಯಲ್ ಎಸ್ಟೇಟು, ದೊಡ್ಡಬಳ್ಳಾಪುರದ ರಿಯಲ್ ಎಸ್ಟೇಟು, ಚಿಕ್ಕಬಳ್ಳಾಪುರದ ರಿಯಲ್ ಎಸ್ಟೇಟು, ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಪ್ರದೀಪ್ ಈಶ್ವರ್ ಅಂತವ್ರನ್ನ ಬಿಟ್ಟು ಅವ್ರ ಕೈಯಲ್ಲಿ ಏನಾರು ಅನ್ಸೋದು, ಅವನಿಗೇನಾದ್ರು ಚಪ್ಪಲಿ ತಗೊಂಡು ನೋಡಿದ್ರೆ ಅವನು ನನ್ನ ಜೊತೆ ನಿಂತ್ಕೊಂಡು ಇದನ್ನ ಮಾಡಕ್ಕೋಸ್ಕರ ನಾನು ನಿಮ್ಗೆ ಓಟ್ ಹಾಕಿರೋದು. BJPನ ತೊಲಗಿಸಿ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕಿರೋದು ಇದನ್ನ ಮಾಡಕ್ಕೋಸ್ಕರನ? ಖಂಡಿತವಾಗಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಮಾನವೀಯತೆ ಮೂರು ಪಕ್ಷದವ್ರಿಗಿಲ್ಲ. ಜನರ ಪರವಾಗಿ ಕೆಲಸ ಮಾಡೋ ಒಂದು ಮನಸ್ಥಿತಿ ಒಬ್ಬರಿಗೂ ಇಲ್ಲ. ಬರೀ ರಾಜಕೀಯ. ಪ್ರದೀಪ್ ಈಶ್ವರ್ ಅಲ್ಲಿ ಕೂತಿರೋ ರೈತರನ್ನ ಯಾವತ್ತನಾದ್ರೂ ಒಂದ್ ದಿವಸ ಹೋಗಿ ಮಾತಾಡ್ಸು. ಅವ್ರು ಯಾವ OBCನ, ಒಕ್ಕಲಿಗರ, ಗೌಡ್ರ, ಅಥವಾ ಲಿಂಗಾಯತರ, SCನ, STನ, ಹಿಂದುಳಿದ ವರ್ಗನ ಅಥವಾ ಜಾತಿನೇ ಗೊತ್ತಿಲ್ದ್ರ ಅಂತ ವ್ಯಕ್ತಿಗಳು ಅಲ್ಲಿ ರೈತರಾಗಿದ್ದಾರೆ. ಹೋಗಿ ಅಲ್ಲಿ ಮಾತಾಡ್ಸಿ. 2800 ಎಕರೆ ಇದೇ ನಿಮ್ಮ ಕಾಂಗ್ರೆಸ್ ಸರ್ಕಾರ ಚಿಕ್ಕಬಳ್ಳಾಪುರದಲ್ಲಿ ವಿಷದ ನೀರ ಬಿಟ್ಟಂತ ಇದೆ BJP ಕಾಂಗ್ರೆಸ್ ಸರ್ಕಾರ ಇವತ್ತು 2800 ಎಕರೆ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡಕ್ ಕೊಟ್ಟಿದೆ. ದಮ್ಮು ತಾಕತ್ತಿದ್ರೆ ನಿನಗೆ ಓಟ್ ಕೊಟ್ರಲ್ಲ, ಹೋಗ ಅವ್ರ ಪರವಾಗಿ ನಿಂತ್ಕೋ. ಇಲ್ಲ ಆಗಲ್ಲ, ಈ ಕಿತ್ತೋಗಿರೋ ರಾಜಕೀಯ ಮಾಡಕ್ ಹೋಗ್ಬೇಡ. ಪ್ರದೀಪ್ ಈಶ್ವರ್ ನಿನ್ಗೊಬ್ಬನಿಗೆ ಅಲ್ಲ, ಡೆಲ್ಲಿ CMಗೆ ಕಪಾಳ್ ಕಲ್ಗೆ ರಪ ಅಂತ ಹೊಡೆದ್ರು, ಚಪ್ಲಿಲ್ ಹೊಡೆದ್ರು, ಒಂದು ದಿವಸ ರಿಯಾಕ್ಟ್ ಮಾಡಿಲ್ಲ. ಕಾರಣ ಯಾಕೆ ಅಂತಂದ್ರೆ ರಾಜಕೀಯದಲ್ಲಿ ಇದೆಲ್ಲ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನಾನು ಹಿಂದುಳಿದವನು, ನಾನು ಬಡವರ ಮಕ್ಕಳು ಅಲ್ಲಿ ಜಮೀನ್ ಕಳ್ಕೊಂತ ಇರೋರು, ಯಾರೋ ಆ ಬಿಡದಿನಲ್ಲಿ ಜಮೀನ್ ಕಳ್ಕೊಂತ ಇರೋರು, ಆನೆಕಲ್ಲಲ್ಲಿ ಜಮೀನ್ ಕಳ್ಕೊಂತ ಇರೋರು, ನಿನ್ನ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 2800 ಎಕರೆ ಕಳ್ಕೊಂತ ಇರೋರು, ಅವ್ರು ಬಡವರು, ನೀನಲ್ಲ. ನಿನಗೆ 400 ಕೋಟಿ 500 ಕೋಟಿ ಟ್ಯುಟೋರಿಯಲ್ಸ್ ಇದೆ. ನಿನಗೆ CA ಸೈಟ್ ಕೊಟ್ಟವ್ರೆ ಸರ್ಕಾರ, 3 CA ಸೈಟ್ ತಾವೇ ತಗೊಂಡಿರೋದು. ನೀವು ಈ ಪ್ರಶ್ನೆ ಕೇಳಕ್ ಮುಂಚೆ ಆ 3 CA ಸೈಟ್ಗಳನ್ನ ವಾಪಸ್ ಸರ್ಕಾರಕ್ಕೆ ಸರೆಂಡರ್ ಮಾಡಿ. ನಿಮ್ಗಂತಾರಲ್ರಿ, ಚಿಕ್ಕಬಳ್ಳಾಪುರದಲ್ಲಿ ನಿಮಗಿಂತ ಬಡವರಿದ್ದಾರೆ. ಟ್ಯುಟೋರಿಯಲ್ಸ್ ನಡೆಸ್ಕೊಂಡು ಜನರಿಗೆ ಟೋಪಿ ಹಾಕೋ ಕೆಲಸ ಬೇಡ. ಕಾರಣ ಯಾಕೆ ಅಂತಂದ್ರೆ ನೀವು ಲಕ್ಷ ಫೀಸ್ ತಗೊಂತೀರಾ. ಟ್ಯುಟೋರಿಯಲ್ಸ್ ಫೀ ಪುಕ್ಸಟೆ ಓದ್ಸಲ್ಲ. ಒಂದು ಕಡೆ ಕಾಲೇಜು ಸ್ಕೂಲ್ಗಳು ಮಾಫಿಯಾ ಆದ್ರೆ, ಇನ್ನೊಂದು ಕಡೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ನಾಶ ಮಾಡ್ತಾ ಇರೋದು ಈ ಟ್ಯುಟೋರಿಯಲ್ಸ್ಗಳು. ಈ ಟ್ಯುಟೋರಿಯಲ್ಸ್ ನಡೆಸ್ಕೊಂಡು ನಾನೊಬ್ಬ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದೀನಿ. ಕಷ್ಟಪಟ್ಟು ಸಂಪಾದನೆ ಮಾಡಿದಲ್ರಿ, ನಿಜವಾಗೂ
ಎಜುಕೇಶನ್ ಶುಡ್ ಬಿ ನಾನ್ ಪ್ರಾಫಿಟಬಲ್ ಇನ್ ಇಂಡಿಯಾ. ಗೊತ್ತಿದ್ಯಾ ಹೋಗ್ಲಿ? ನನಗೆ ಗೊತ್ತಿಲ್ಲ ಎಷ್ಟು ಓದಿದ್ಯಾ ನೀನು, ಐ ಡೋಂಟ್ ನೋ ವಾಟ್ ಈಸ್ ಯುವರ್ ಎಜುಕೇಶನ್, ಬಟ್ ಮೈ ಓನ್ಲಿ ಕ್ವಶನ್ ಇಸ್ ಎಜುಕೇಶನ್ ಶುಡ್ ಬಿ ರೀಚಬಲ್. ಅಲ್ರಿ, ಒಂದು ವಿದ್ಯೆ, ಒಂದು ಆರೋಗ್ಯ ಅನ್ನೋದು ಜನರಿಗೆ ರೀಚ್ ಆಗಿಲ್ಲ ಅಂತಂದ್ರೆ 70-90 ವರ್ಷ ನಿಮ್ಮ ಬಾಯಿಗೆ ಮಣ್ಣಾಕ. ನೀವುಗಳು ಸ್ವತಂತ್ರವನ್ನು ಕೊಟ್ಟು ನೀವು ಕಿತ್ಕೊಂಡು ತಿನ್ನೋರ ಕಣೋ, ಎಲ್ಲರೂ ಕಿತ್ಕೊಂಡು ತಿನ್ನೋರೆ, ಎಲ್ಲ ಕೋಟಿ ಕೋಟಿ. ಬಿ ಕೆ ಹರಿಪ್ರಸಾದ್ 16 ಕೋಟಿ, ಜಾರ್ಜ್ ಎಷ್ಟಿದೆ 600 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ, ಪ್ರಿಯಾ ಕೃಷ್ಣ 1100 ಕೋಟಿ, ಡಿ ಕೆ ಶಿವಕುಮಾರ್ 1400 ಕೋಟಿ. ಎಲ್ಲಿಂದ ಬಂತು? ಹಿಸಾಬ್ ಕೊಡಕ್ಕಾಗತ್ತಾ? ಲೆಕ್ಕಾಚಾರ ಕೊಡಕ್ಕಾಗತ್ತಾ? ಸ್ವತಃ ತಾವೀಗ ಚಿಕ್ಕಬಳ್ಳಾಪುರ MLA ಆದ್ಮೇಲೆ ಚಿಕ್ಕಬಳ್ಳಾಪುರಕ್ಕೆ ಬಿಡ್ತಾ ಇರೋ ನೀರನ್ನ ಯಾವತ್ತು ಪ್ರಶ್ನೆ ಮಾಡಿಲ್ಲ. ವಿಷದ ನೀರು, ನಾವು ಬೆಳೆದಿರೋ ನೀರನ್ನ KC ವ್ಯಾಲಿ ಅನ್ನೋ ಸ್ಕ್ಯಾಮ್ ಅಲ್ಲಿ ನೀರ್ ಶುದ್ಧೀಕರಣ ಅನ್ನೋ ಸ್ಕ್ಯಾಮ್ ಅದು. ವಿಷದ ನೀರನ್ನ ಕೋಲಾರ ಜನರಿಗೆ, ಚಿಕ್ಕಬಳ್ಳಾಪುರ ಜನರಿಗೆ ಇದೇ ಸರ್ಕಾರ, ಹಿಂದಿನ ಸರ್ಕಾರನೂ ಕೊಡ್ತು, ಈ ಸರ್ಕಾರ ಕೊಡ್ತಾ ಇದೆ. ಯಾವನು ಕೇಳ್ತಾ ಇಲ್ಲ. ಇದೇ ಕೃಷ್ಣ ಬೈರೇಗೌಡ ಬೆಂಗಳೂರಲ್ಲಿ ಪೋಸ್ಟ್ ಕೊಡೋನು, ಅಲ್ಲೆಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಂತನೋ, ತನ್ನ ಜಿಲ್ಲೆಗೆ ಕಕ್ಕಸ್ ನೀರು KC ವ್ಯಾಲಿ ಮುಖಾಂತರ ವಿಷದ ನೀರು ಕೊಡ್ತಾ ಇದ್ದಾರೆ. ವಿಷದ ನೀರನ್ನ ಜನ ಸೇವನೆ ಮಾಡ್ತಾ ಇದ್ದಾರೆ, ಕ್ಯಾನ್ಸರ್ ಬರ್ತಾ ಇದೆ. ಇವತ್ತು ಹಳ್ಳಿಗಳಲ್ಲಿ ಕ್ಯಾನ್ಸರ್ ಕಾಮನ್ ಆಗ್ಬಿಟ್ಟಿದೆ. ನೀವುಗಳು ಇವತ್ತು ಆಡಳಿತ ಹೆಸರಲ್ಲಿ ಕಸನ ತಗೊಂಡು ಬಿಸಾಕ್ತೀರಾ, ರೀಸೈಕಲ್ ಮಾಡಲ್ಲ, ನೀರ್ನ ಶುದ್ಧೀಕರಣ ಮಾಡಲ್ಲ. ಇವತ್ತು ಅದೇ ವಿಷದ ನೀರಲ್ಲಿ ಬೆಳೆಗಳನ್ನ ಬೆಳೆದು ತಂದು ಬೆಂಗಳೂರಲ್ಲಿ ಕೊಡ್ತಾ ಇದ್ದಾರೆ. ಬೆಂಗಳೂರಲ್ಲಿವರೆಗೂ ಕ್ಯಾನ್ಸರ್ ಬರ್ತಾ ಇದೆ, ಬೆಂಗಳೂರಲ್ಲಿವರೆಗೂ ಕಾಯಿಲೆ ಬರ್ತಾ ಇದೆ. ಜನರ ಬಗ್ಗೆ ನಿಮ್ಗೆ ಯಾರಿಗೂ ಕಾಳಜಿ ಇಲ್ಲ. ಈ ನೀವು ಮಾಡ್ತಾ ಇರೋ ಚೆಲ್ಲಾಟದಲ್ಲಿ ಬಟ್ಟೆಗಳನ್ನ ಬಿಚ್ಚಿ ಮರ್ಮಾಂಗನ ಬಾಯಿ ಬಿಗಿಡೋ ಮಟ್ಟಕ್ಕಿದ್ರೆ ಕರ್ನಾಟಕದ ಹೋಮ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಎಸ್, ನನ್ನ ಆಡಳಿತದಲ್ಲಿ ನಾನೊಬ್ಬ ಹೋಮ್ ಮಿನಿಸ್ಟರ್ ಆಗಿ ನನಗೆ ನಾಚಿಕೆ ಆಗುತ್ತೆ. ನಮ್ಮ ಪೊಲೀಸರು ಈ ತರ ನಾನೇನಾದ್ರು CM ಆಗಿರೋ ಹೋಮ್ ಮಿನಿಸ್ಟರ್ ಅವಳ ರಿಪ್ಡ್ ಅವನು ಬಟ್ಟೆನ ಬಿಚ್ಚಿ ಅವಳ ಸೆಂಡ್ ಹಿಮ್ ಟು ಜೈಲ್. ಅಂತ ಜನರಿಗೆ ಓಟ್ ಹಾಕಿಲ್ಲ ಜನ. ಎಲ್ಲ ಇಂಥ ಬಕ್ವಾಸ್ಗಳಿಗೆ ಓಟ್ ಹಾಕಿ, ಎಲ್ಲ ಇಂಥ ಅನ್ವಾಂಟೆಡ್ ಫೆಲೋಸ್ಗೆ ಓಟ್ ಹಾಕಿದ. ಅಲ್ರಿ, ಬಟ್ಟೆ ಬಿಚ್ಚಿ ಮರ್ಮಾಂಗ ಬಾಯಲ್ಲಿ ಇಟ್ಟಿದ್ರಿಂದ ಇದು ಮಾನವೀಯತೆ, ಮನುಷ್ಯನ ಮಾನವೀಯತೆಗೆ ಮೀರಿದಲ್ಲ. ಇವತ್ತು ಇಶ್ಯೂ ಡಿಬೇಟ್ ಆಗ್ತಾ ಇರೋದು ಚಪ್ಪಲಿ ಪ್ರದೀಪ್ ಈಶ್ವರ್ ಅಲ್ಲೆಲ್ಲ ಬಿಡದಿ ಜಮೀನು. ಅಲ್ರಿ, ಇದಕ್ಕೋಸ್ಕರನ ಬಿ ಕೆ ಹರಿಪ್ರಸಾದ್ ಅವರ ಭಾರತದಲ್ಲಿ ನಾನಾ ಕಡೆ ಚುನಾವಣೆಗಳು ಬರ್ತಾ ಇದೆ. ಗೋವಾದಲ್ಲಿ ಕಾಂಗ್ರೆಸ್ ಗೆಲ್ಬೇಕು ಅಂತ ಇದೆ. ಇಲ್ಲಿಂದ ನೀವುಗಳೆಲ್ಲ ನಿಮ್ಮ ಪಕ್ಷದವ್ರಿಗೆ ದೇಣಿಗೆ ಕೊಟ್ರೇನೆ ಅದಕ್ಕೋಸ್ಕರ ರಿಯಲ್ ಎಸ್ಟೇಟ್ಗಳು ನಡೀತಾ ಇರುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ರಿ, ಯಾವುದೋ ರಾಜ್ಯದಲ್ಲಿ ಯಾವುದೋ ನಿಮ್ಮ ಪಕ್ಷ ಗೆಲ್ಲಕ್ಕೋಸ್ಕರ ಇಲ್ಲಿ ರಿಯಲ್ ಎಸ್ಟೇಟ್ಗಳನ್ನ ಮಾಡಿ ಜನರನ್ನ ಒಕ್ಕಲಿ ಬಿಡಿಸೋದು ಎಷ್ಟರ ಮಟ್ಟಿಗೆ ಸರಿ? ಅಲ್ರಿ, ಮಾನವೀಯತೆನೇ ಇಲ್ವಾ? ಒಬ್ಬ ಪೊಲೀಸ್ ಅದನ್ನು ನಿಜವಾಗ ಅವಳ ರಿಪ್ಡ್ ಸ್ಕಿನ್, ನಾನೇನೋ ಹೋಮ್ ಮಿನಿಸ್ಟರ್ ಆಗಿದ್ರೇನೋ CM ಆಗಿದ್ರೇನೋ ಅವನ ಡಿಸ್ಮಿಸ್ ಮಾಡಕ್ತಾ ಇದ್ವಿ. ಡಿಸ್ಮಿಸ್ಡ್. ನೋ ಬಡಿ ಈಸ್ ಅಬೌಟ್ ಇದ್ರ ಬಗ್ಗೆ ಒಬ್ಬ ಕಾಂಗ್ರೆಸ್ CM ಆಗಿರ್ಬೋದು ಅಥವಾ ಹೋಮ್ ಮಿನಿಸ್ಟರ್ ಅಂತ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನು ಮಾತಾಡಿದ್ದು ಅಲ್ಲ. ಯಾವ ಪ್ರಿಯಾಂಕ ಖರ್ಗೆ ಈ ಮಟ್ಟಕ್ಕೆ ನಿಲ್ಸಿದಾರಲ್ಲ, ಈ ಮಟ್ಟಕ್ಕೆ ಬಂದು ನಿಲ್ಸಿದ್ಯಲ್ಲ, ಮರ್ಮಾಂಗನ ಬಾಯಲ್ಲಿ ಕರ್ರೆ ಒಬ್ಬ ಮನುಷ್ಯನಾಗಿ, ಒಬ್ಬ ರಾಜಕಾರಣಿಯಾಗಿ, ಹೋಮ್ ಮಿನಿಸ್ಟರ್ ಆಗಿ ಇದನ್ನ ಖಂಡನೀಯ. ನನ್ನ ಡಿಪಾರ್ಟ್ಮೆಂಟ್ ಈ ತರ ಮಾಡಿದೆ, ನನ್ನ ಆಡಳಿತದಲ್ಲಿ ಅಂತ ಹೇಳಕ್ಕೆ ಕೆಪಾಸಿಟಿ ಇಲ್ಲಂತ ನಿನ್ನಂತವನು ನಿಜವಾಗ್ಲೂ ವಿ ಫೀಲ್ ವೆರಿ ಶೇಮ್ಫುಲ್ ಟು ನಿಮ್ಮನ್ನ ಒಬ್ಬ ಹೋಮ್ ಮಿನಿಸ್ಟರ್ ಅಂತ ರಿಸೀವ್ ಮಾಡ್ಕೊಳಕ್ಕೆ ನಮಗೆ ನಾಚಿಕೆ ನಮಗೆ ನಾಚಿಕೆ ಆಗ್ತಾ ಇದೆ. ಓಕೆ, ದ ಹೋಲ್ ಕ್ವಶನ್ ಇಸ್ ದ ಎಂಟೈರ್ ಸಿಸ್ಟಮ್ ಇಸ್ ರಾಟನ್. ಇಡೀ ವ್ಯವಸ್ಥೆ ಕೊಳತೋಗಿದೆ. ಆಮೇಲೆ ಇಲ್ಲಿ ನಮ್ಮಂತವ್ರನ್ನ ಪ್ರಶ್ನೆ ಮಾಡಿದ್ರೆ ಐ ಡೋಂಟ್ ಕೇರ್. ಯಾಕೆ ಅಂತಂದ್ರೆ ನಮ್ಮಲ್ಲೂ ಶಕ್ತಿ ಬಂದಿದೆ. ಓಕೆ, 10 ವರ್ಷ ಮುಂಚೆನೋ 5 ವರ್ಷ ಮುಂಚೆನೋ ನಮ್ಮನ್ನೇನೋ ಲೀಗಲ್ ಆಗಿ ಅಟ್ಯಾಕ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಗೆ ಆ ಟೈಮಲ್ಲಿ ಅಷ್ಟು ಶಕ್ತಿ ಇರಲಿಲ್ಲ. ಇವತ್ತು ಅಟ್ಯಾಕ್ ಮಾಡಿದ್ರೆ ಲೀಗಲ್ ಆಗಿ ಉತ್ತರ ಕೊಡ್ತೀವಿ. ನಿಮ್ಮಗಳನ್ನೂ ಕೂಡ ನಗ್ನ ಮಾಡೋ ಅಂತ ಪರಿಸ್ಥಿತಿ ನಾವು ಮಾಡ್ತೀವಿ. ಕರ್ನಾಟಕದ DGP IGP ಸಲೀಂ ಸಿಕ್ಕದಕ್ಕೆಲ್ಲ ರೂಲ್ಸ್ ಎಲ್ಲ ಮಾತಾಡ್ತೀರಲ್ರಿ. ನೆನ್ನೆ ಬೆಂಗಳೂರಲ್ಲಿ DGP ಕರ್ನಾಟಕ, ಐ ಆಮ್ ಪರ್ಟಿಕ್ಯುಲರ್ಲಿ ಟಾಕಿಂಗ್ ಟು DGP ಅಂಡ್ IGP ಕರ್ನಾಟಕ, ಹೌ ಶೇಮ್ಫುಲ್ ಇಟ್. ಬಟ್ಟೆ ಬಿಚ್ಚಿ ಮರ್ಮಾಂಗನ ಬಾಯಲ್ಲಿ ಇಕ್ಸಿ ವಿಡಿಯೋ ಮಾಡ್ತಾರಲ್ರಿ. ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಕರ್ನಾಟಕದ DGP. ಬಿಟಾಕಿ, ಪ್ರಿಯಾಂಕ ಖರ್ಗೆ ಬರೀ ರಾಜಕೀಯ ಮಾಡ್ಕೊಂಡು ಹೋಗ್ಲಿ. ನೀವೊಬ್ಬ ಅಧಿಕಾರಿಯಾಗಿ ಎಕ್ಸ್ಟೆನ್ಷನ್ ಬೇರೆ ತಗೊಂಡಿದ್ದೀರಾ, 1 ವರ್ಷ ಎಕ್ಸ್ಟೆನ್ಷನ್ ತಗೊಂಡಿದ್ದೀರಾ. ಏನಕ್ಕೆ? ಸಲ್ಯೂಟ್ ಹೊಡಿಸ್ಕೊಂಡು 2-3 ಕಾರು DGP ಐತಿ ಅಂತ ಪಟ್ಟನ ಎಂಜಾಯ್ ಮಾಡಕ ನಿಮಗೆ ಇದನ್ನ ಖಂಡಿಸ್ಬೇಕು ಅಂತ ಅನ್ಸಿಲ್ವಾ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅಂತ ಅವರೊಂಥರ ಹೈಟೆಕ್ ಪೊಲೀಸ್ ಕಮಿಷನರ್, ಅವ್ರ ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ಅಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆಮೇಲೆ ಇದು ನಿಜನಾ ಸುಳ್ಳ, ಇದ್ರ ಬಗ್ಗೆ ನ್ಯಾಷನಲ್ ಟಿವಿ ಅವರು ಇದನ್ನ ಪ್ರಸಾರ ಮಾಡಿದ್ದಾರೆ. ಎಂತ ಮಾನವೀಯತೆಯನ್ನ ಕೊಂದಂತ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತ್ಕೊಂಡಿದ್ದೀವಿ. ಅಲ್ರಿ, ಪೊಲೀಸವರು ಅರೆಸ್ಟ್ ಮಾಡಿ ಅವ್ರ ಮೈನರ್ ಹುಡುಗರು ಅಂತೂ ಹೇಳ್ತಾ ಇದ್ದಾರೆ. ಅವ್ರು ಯಾರು ಕೂಡ ಮೇಜರ್ ಹುಡುಗರಲ್ಲ. ಜುವೆನೈಲ್ ಬೋರ್ಡ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು. ಒಂದು ಬೋರ್ಡ್ ಅಂತ ಸಪರೇಟ್ ಆಗಿದೆ.
ಮೈನರ್ ಹುಡುಗರನ್ನ ಅರೆಸ್ಟ್ ಮಾಡಿದ್ರೆ ಜುವೆನೈಲ್ ಬೋರ್ಡ್ ಬಿಡಬೇಕು. ಅದನ್ನ ಬಿಟ್ಟು ಲಾಡ್ಜ್ ಕರ್ಕೊಂಡೋಗಿ ಅವ್ರಿಗೆ ಬಟ್ಟೆಗಳನ್ನ ಬಿಚ್ಚಿ ಆ ಒಬ್ಬೊಂದು ಪ್ರೈವೇಟ್ ಪಾರ್ಟನ್ನು ಇನ್ನೊಬ್ಬನ ಬಾಯಲ್ಲಿಕ್ಕದಂತೆ ಅದನ್ನ ವಿಡಿಯೋ ಮಾಡದಂತೆ ನಾಚಿಕೆ ಗೀಚಿಕೆ ಇಲ್ವಾ? ಈ ಯೂನಿಫಾರ್ಮ್ ಎಲ್ಲ ಬೇಕಾ? ಅಲ್ರಿ, ಅದ್ರ ಬದಲು ಬಾಂಬೆಗೋ ಕಲ್ಕಟ್ಟಾಗೋ ಹೋದ್ರೆ ಇನ್ನ ಒಳ್ಳೆ ಸಂಪಾದನೆನೂ ಆಗುತ್ತೆ. ಹೇಳಿ, ಇದೆಲ್ಲ ಬೇಕಾಗಿಲ್ಲ. ವಿ ವಾಂಟ್ ಇಮಿಡಿಯೇಟ್ ಆಕ್ಷನ್. ಈ ವಿಡಿಯೋ ನಿಜ ಆಗಿದ್ರೆ ವಿ ವಾಂಟ್ ಇಮಿಡಿಯೇಟ್ ಆಕ್ಷನ್. ಅವನು ಯಾವನೇ ಆಗಿರ್ಬೋದು ವಿಡಿಯೋ ಮಾಡ್ರೋನು, ಹಿ ಹ್ಯಾಸ್ ಟು ಬಿ ಎಕ್ಸ್ಪೋಸ್ಡ್, ಹಿ ಹ್ಯಾಸ್ ಟು ಬಿ, ಅವನ ಮೇಲೆ ಕಾನೂನು ಕ್ರಮ ಆಗ್ಬೇಕು. ಯಾಕೆ ಎಲ್ಲಾರ್ಗು ಹೇಳ್ತಿರಲ್ರಿ DGP IGP ಸಲೀಂ ಅವರೇ, ಬೇರೆಯವರು ವಿಡಿಯೋನ ಮಾಡಿದ್ರೆ ಅದು ಅಪರಾಧ, ಹಿಂದೆ ಮುಂದೆ ನೋಡಿದ್ರೆ FIR ಮಾಡ್ತೀವಿ ಅಂತ. ಈಗ ನಿಮ್ ಪೊಲೀಸ್ ಅವರೇ ಬಟ್ಟೆಗಳು ಬಿಚ್ಚಿ ಅವರ ಪ್ರೈವೇಟ್ ಪಾರ್ಟ್ ಅನ್ನ ಬಾಯಲ್ಲಿರೋ ವಿಡಿಯೋ ಮಾಡೋರೆ. ಎಲ್ಲಿದೆ FIR? ವೇರ್ ಇಸ್ ದ FIR? ವೈ ಇಸ್ ದ FIR ನಾಟ್ ಡನ್ ಟಿಲ್ ಡೇಟ್? ಅವ್ರು ಫಸ್ಟ್ DGP IGP ಮೇಲೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಮೊದಲು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿ. ಈಸ್ ಅನ್ಫಿಟ್ ಟು ಬಿ ಎ ಪೊಲೀಸ್ ಕಮಿಷನರ್. ಬರೀ ದರೋಡೆ ಲೂಟಿ ಈತನಿಗೆ ಆ ಪೊಲೀಸ್ ಅವ್ರ ಮೇಲೆ ಕಂಟ್ರೋಲೇ ಇಲ್ಲ. ಎನ್ ಅನ್ಫಿಟ್ ಪೊಲೀಸ್ ಕಮಿಷನರ್ ಇಸ್ ಸಿಟ್ಟಿಂಗ್ ಇನ್ ದ ಪೊಸಿಷನ್ ಆಫ್ ಪೊಲೀಸ್ ಕಮಿಷನರ್ ಅಂಡ್ ಇದೆಲ್ಲ ನಡೀತಾ ಇದೆ. ಇದೆಲ್ಲ ನೋಡ್ಕೊಂಡಿರಕ್ಕೆ ನಾವೇನ್ ಬಾಯಿಲ್ದವ್ರ ಅಥವಾ ನಮ್ ಸಂವಿಧಾನ ಗೊತ್ತಿಲ್ದವ್ರ, ಕಾನೂನು ಗೊತ್ತಿಲ್ದವ್ರ? ಇದನ್ನೆಲ್ಲ ಅಲ್ಲ, ಕಾನೂನು ಗೊತ್ತಿಲ್ಲ ಅಂದ್ರೂ ಕೂಡ ಒಂದು ಮನುಷ್ಯನಾಗಿ ಇದನ್ನೆಲ್ಲ ವಿರೋಧಿಸಬೇಕು ಅನ್ಸುತ್ತೆ, ಪ್ರಶ್ನೆ ಮಾಡ್ಬೇಕು ಅನ್ಸುತ್ತೆ. ಖಂಡಿತವಾಗಿ ಬದಲಾವಣೆ ಈ ಮೂರೂ ಪಕ್ಷಗಳಿಂದ ಬೇಕಾಗಿದೆ ಅಂತ ಈ ಮೂಲಕ ಹೇಳುತ್ತಾ, ರಿಯಲಿ ಇಟ್ ವಾಸ್ ವೆರಿ ಪಿಟಿ ಟು ಇವನ್ ಟು ಫೀಲ್ ದಟ್. ಅಲ್ರಿ, ಗಂಡು ಮಕ್ಕಳು ಸಿಕ್ಕರನೆ ಲಾಡ್ಜ್ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಿ ಅವ್ನ ಪ್ರೈವೇಟ್ ಪಾರ್ಟ್ ಅನ್ನ ಇನ್ನೊಬ್ಬನ ಬಾಯಿಗೆ ಇಟ್ಟು ವಿಡಿಯೋ ಮಾಡ್ತಾರೆ. ಇದೇ DGP IGP ಸಲೀಂ ಹೇಳ್ತಾರೆ, ಯಾರಾದ್ರೂ ವಿಡಿಯೋ ಮಾಡಿ ಪರ್ಸನ್ ಹಾಕೊಂಡ್ರೆ ನಾವು ಅವ್ರ ಮೇಲೆ FIR ಮಾಡ್ತೀವಿ. ಯಾಕೆ FIR ಆಗಿಲ್ಲ? ಯಾಕೆ ಅರೆಸ್ಟ್ ಆಗಿಲ್ಲ? ಇನ್ನ ಏನ್ ಬೇಕು? ಅಲ್ರಿ, ಕಾನೂನು ಅನ್ನೋದು ಬರೀ ಸಾಮಾನ್ಯ ಜನರಿಗೆನಾ? ಯಾರು ತಲೆಗೆ ಬಟ್ಟೆ ಇಲ್ಲೋ ಅಂತಾರೋ ನಮ್ಮಂತವ್ರು ಸಿಕ್ಕಿದ್ರೆ ಪುಕ್ಸಟ್ಟೆ ಹಾಕ್ಬಿಟ್ಟು ಪುಕ್ಸಟ್ಟೆ FIR, ಪುಕ್ಸಟ್ಟೆ ರೌಡಿ ಶೀಟ್ರು. ಏನಕ್ಕೆ ಅಂತಂದ್ರೆ ನಿಮ್ಮ ಹತ್ರ ಕಾನೂನು ಗಟ್ಟಿಯಾಗಿದೆ. ವಿ ವಿಲ್ ಕ್ವಶನ್ ಅಂಡ್ ವಿ ಆರ್ ಹಿಯರ್ ಟು ಕ್ವಶನ್ ಅಂಡ್ ವಿ ವಿಲ್ ಕ್ವಶನ್, ವಿ ವಿಲ್ ಸ್ಟ್ಯಾಂಡ್ ವಿತ್ ಹ್ಯುಮ್ಯಾನಿಟಿ. ಮನುಷ್ಯತ್ವ ಜೊತೆ ನಿಂತ್ಕೊಂತೀವಿ ನಾವೆಲ್ಲ. ಓಕೆ, ನಮ್ಗೆ ಹೇಳಿದ್ರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ. ಜಾತಿನ ಧರ್ಮ ಹೆಸರಿಟ್ಕೊಂಡು ರಾಜಕೀಯ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ನಾನು OBC ನನ್ನ ಚಪ್ಪಲಿಲಿ ಹೊಡೆದ್ರು ಖಂಡಿತ ಹೇಳಲ್ಲ. ಅಲ್ಲ, ಜನ ಓಟ್ ಹಾಕಿರೋ ಜನ ಚಪ್ಪಲಿಲು ಹೊಡಿತಾರೆ, ಇನ್ನೊಂದ್ರಲ್ಲೂ ಹೊಡಿತಾರೆ. ನಿಮ್ಮ ಆಡಳಿತ ಏನಾಗಿದೆ? ವೇರ್ ಇಸ್ ದ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಗಾನ್? ವಿ ನೀಡ್ ಅಕೌಂಟಬಿಲಿಟಿ. ಲೆಕ್ಕಾಚಾರ ಬೇಕು, ನಮಗೆ ಲೆಕ್ಕಾಚಾರ ಕೊಡಬೇಕು. ಏನು ಸಿದ್ದರಾಮಯ್ಯ ಹೊಟ್ಟೋಗ್ಬಿಟ್ರೆ DK ಶಿವಕುಮಾರ್ ಬಂದ್ರೆ ಏನು ನಾವು ಕೊಡಲ್ಲ ಅಂತನಾ? ಡೆಫಿನೆಟ್ಲಿ 1 ವರ್ಷದ ಮೇಲೆ 7 ತಿಂಗಳು 8 ತಿಂಗಳು ಅಲ್ಲಿವರೆಗೂ ಈ ಸರ್ಕಾರ ಇದ್ರೆ, ಅಕಸ್ಮಾತ್ ಮೇಲಿರೋನೇನಾದ್ರು ಈ ಸರ್ಕಾರನ ಮುಗ್ಸಾಕಿದ್ರೆ ಖಂಡಿತವಾಗಿ ಮುಂದೆ ಚುನಾವಣೆ ಆಗತ್ತೆ. ಜನ ಯಾರಿಗೂ ವೋಟ್ ಮಾಡ್ತಾರೆ, ಏನ್ ಬದಲಾವಣೆ ತರ್ತಾರೆ, ಯು ಕಾಂಟ್ ಇವನ್ ಇಮ್ಯಾಜಿನ್. ಜನರ ಬ್ಲಡ್ ಬಾಯ್ಲ್ ಆಗ್ತಾ ಇದೆ ಈ ಆಡಳಿತದಿಂದ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು. ಇಲ್ಲಿ ಜನರಿಗೆ ಏನು ಬೆಲೆ ಇಲ್ಲ. ಒಂದಂತೂ ಹೇಳ್ತೀನಿ, ಇಲ್ಲಿ ಒಂದು ಬದಲಾವಣೆ ಬೇಕು ಅಂತ ನಾವೆಲ್ಲ ಪ್ರಯತ್ನ ಬೀಳ್ತಾ ಇದ್ದೀವಿ. ಅವರ್ ವಾಯ್ಸ್ ಇಸ್ ಓನ್ಲಿ ಅಗೇನ್ಸ್ಟ್ ದ ಇಲ್ಲಿಗಲ್ ಮತ್ತೆ ಇಲ್ಲಿ ನಡೀತಾ ಇರೋ ಅಕ್ರಮಗಳ ಬಗ್ಗೆ ಹೊರತು ನಾವ್ ಯಾರನ್ನೂ ಅಟ್ಯಾಕ್ ಮಾಡ್ತಾ ಇಲ್ಲ. ಬಟ್ ಒಂದಂತೂ ನಿಜ ಅಲ್ರಿ, ಒಬ್ಬ ಹೋಮ್ ಮಿನಿಸ್ಟ್ರು, ಒಬ್ಬ DGP IGP ಸಲೀಮು, ಬೆಂಗಳೂರು ಪೊಲೀಸ್ ಕಮಿಷನರ್ ಬಾಯಿ ಮುಚ್ಕೊಂಡಿದ್ದಾರೆ. ಲಾಡ್ಜ್ ಅಲ್ಲಿ ಬಟ್ಟೆ ಬಿಚ್ಚ ಹಾಕಿ ಒಬ್ಬರ ಮರ್ಮಾಂಗವನ್ನ ಇನ್ನೊಬ್ಬನ ಬಾಯಲ್ಲಿಡೋಂಥ ವಿಡಿಯೋಗಳನ್ನ ಮಾಡಿದ್ರಂತ ಪೊಲೀಸರ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಇಲ್ಲಿ ಚರ್ಚೆ ಆಗ್ತಾ ಇರೋದು ಚಪ್ಪಲಿ ಹೊಡೆದ ಅಂತ, ಇಲ್ಲಿ ಚರ್ಚೆ ಆಗ್ತಾ ಇರೋದು ನಾನು OBC MLA ಅಂತ. ಅಲ್ರಿ, ಇಲ್ಲಿ ಚರ್ಚೆ ಆಗಬೇಕಾಗಿರೋದು ಬಟ್ಟೆ ಬಿಚ್ಚಿ ಬಾಯಲ್ಲಿ ಹೆಂಗಿಟ್ಟ ಅಂತ. ಆಮೇಲೆ ಬಿಟ್ಟಿದ್ದಕ್ಕೆ ಇಲ್ಲಿವರೆಗೂ ಒಬ್ಬ ಹೋಮ್ ಮಿನಿಸ್ಟ್ರು, ಒಬ್ಬ DGP, ಒಬ್ಬ ಬೆಂಗಳೂರಿನ ಸಿಟಿ ಪೊಲೀಸ್ ಅನ್ಫಿಟ್. ಆ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನ್ ಇಸ್ ಅನ್ಫಿಟ್ ಟು ಸಿಟ್ ಇನ್ ದಟ್ ಸ್ಟೇಟ್. ದಿಸ್ ಇಸ್ ವಾಟ್ ಮೈ ನಾನು ಇದನ್ನ ಕ್ಲೇಮ್ ಮಾಡಕ್ಕೆ ನನಗೆ ಅಲ್ಲ. ಸಿಕ್ಕವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ಸುಳ್ಗೆ ಮಾಡುವಂತ ಪೊಲೀಸರು ಈ ರೀತಿ ತಮ್ಮದೇ ಡಿಪಾರ್ಟ್ಮೆಂಟ್ ಮಾಡಿರೋ ಹಲ್ಕ ಕೆಲಸಕ್ಕೆ ನಾನು ನಾಚಿಕೆ ಆಗಿದೆ. ನನಗೆ ಕ್ರಮ ಜರುಗಿಸಿಲ್ಲ ಇಲ್ಲಿವರೆಗೂ. ದೇ ಹ್ಯಾವ್ ನಾಟ್ ಅರೆಸ್ಟೆಡ್. ಮತ್ತೆ ಹಂಗಾರೆ ನಾಳೆ ದಿವಸ ಹೆಣ್ಮಕ್ಳು ಸಿಕ್ಕರು ಬಟ್ಟೆ ಬಿಚ್ಚಿಸ್ತೀರಾ, ವಿಡಿಯೋ ಮಾಡಿಸ್ತೀರಾ? ಸಾಕು. ಹಾಗಾದ್ರೆ ನಮ್ಗೆ ಸ್ವತಂತ್ರ ಸಿಕ್ಕಿದ್ದಕ್ಕೆ ಈಗ ನಾವು ಪ್ರಶ್ನೆ ಮಾಡ್ಕೊಬೇಕಾಗಿದೆ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಎಲ್ಲ ದರೋಡೆಕೋರ ಕೈಗೆ, ಮತ್ತೆ ಅಧಿಕಾರದಲ್ಲಿ ಕೂತ್ಕೊಂಡು ಮಜಾ ಮಾಡೋರ್ಗೆ, ಲೂಟಿ ಮಾಡೋರ್ಗೆ, ಡೈಲಾಗ್ ಹೊಡಿಯೋರ್ಗೆ, ಹುಚ್ಚುಚ್ಚುವಾಗಿ ಮಾತಾಡಿ ಚಪ್ಪಲಿಲಿ ಓಡಿಸ್ಕೊಂಡವ್ರಿಗೆ ಇದು ಇವ್ರಿಗೆ ಬಂದಿರೋದು. ನಮ್ಗೆ ಯಾರಿಗೂ ಬಂದಿಲ್ಲ. ಓಕೆ, ವಿ ಆರ್ ವೆರಿ ಸಾರಿ ಟು ಸ್ಟೇಟ್ ದಟ್ ವಿ ಆರ್ ಲಿವಿಂಗ್ ಇನ್ ಎ ಸಿಸ್ಟಮ್ ಆಫ್ ಡಿಸಾಸ್ಟರ್. ಒಂದು ನಾಶವಾಗಿರೋ ವ್ಯವಸ್ಥೆನೆಲ್ಲ ಬದುಕ್ತಾ ಇದ್ದೀವಿ. ಬಟ್ ಇದಕ್ಕೆಲ್ಲ ಜನ ಬುದ್ಧಿ ಕಲಿಸ್ತಾರೆ. ಮುಂದಿನ ಚುನಾವಣೆಗಳಲ್ಲಿ ಡೋಂಟ್ ಎವರ್ ಥಿಂಕ್ BJP, ಕಾಂಗ್ರೆಸ್, JDS ಬರುತ್ತೆ ಅಂತ ಕನಸ್ಕಲ್ಲೂ ಕಾಣಬೇಡಿ. ಜನ ಬದಲಾವಣೆ ಬಯಸಿದ್ದಾರೆ, ಬದಲಾವಣೆ ಮಾಡೇ ಮಾಡ್ತಾರೆ. ಅಂಡ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂಡ್ ಇಟ್ ವಿಲ್ ಹ್ಯಾಪನ್ ಇನ್ ಕರ್ನಾಟಕ ಅಂಡ್ ವಿ ವಿಲ್ ಮೇಕ್ ಇಟ್ ಹ್ಯಾಪನ್. ಥ್ಯಾಂಕ್ ಯು.